ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ನೋಡಿರಿ, ಇವತ್ತಿನ ಲಾಗಿದು ಬೆಳಗ್ಗೆ ಎಲ್ಲ ಮಣಿ ಅದೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿದೆ. ಅಂದ್ರೆ ಸ್ವಲ್ಪ ಡ್ಯೂಟಿಗೆ ಹೋಗೋದು ಇತ್ತಲ್ಲ, ಮತ್ತು ಅಲ್ಲಿ ಮಾಲ್ನಾಗ ಹೋಗ್ಬೇಕಿತ್ತು. ಯಾಕಂದ್ರೆ ಬಟ್ಟೆ ಅದನ್ನ ಸ್ವಲ್ಪ ನೋಡಿ ಬರ್ಬೇಕಿತ್ತು. ಅದಕ್ಕೆ ಎಲ್ಲ ಬಡ ರೆಡಿ ಆಗಿ ನೋಡ್ರಿ. ಇದು ಹೊರಗಿನ ನೋಡ್ರಿ, ಬೆಲ್ಕನಿ ಆಗಿದೆ ಫ್ರೆಂಡ್ಸ್. ಎಲ್ಲ ನೋಡ್ರಿ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಇವತ್ತಿನ ಲಾಗ್ ಮನಿ ಸೇವಿಂಗ್ ಟಿಪ್ಸ್ ನೋಡ್ರಿ. ಒಂದು ಎಲ್ಲರಿಗೆ ಹೆಂಗೆ ಮನಿ ಸೇವಿಂಗ್ ಟಿಪ್ಸ್ ಲಾಗು ಅದು ನೋಡ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ದುಡ್ಡು ಸಬ್ಸ್ಕ್ರೈಬ್ ಮಾಡಿರಿ. ಅವಶ್ಯಕತೆ ಜಾಸ್ತಿನೇ ಇರುತ್ತೆ, ಅದು ಸ್ವಲ್ಪ ಭಾಳ ಇದನ್ನು ಮಾಡಿರಿ. ದುಡ್ಡಿದ್ರೆ ಎಲ್ಲದು ನೋಡ್ರಿ. ಒಂದು ಏನು ಮಾಡ್ಬೇಕಂದ್ರು, ರೀಚಾರ್ಜ್ ಮಾಡ್ಬೇಕಂದ್ರು ದುಡ್ಡು ಬೇಕು. ಇವತ್ತಿಂದು ಲಾಗ್ ನಿಮಗೆ ಇದು ಹೆಂಗೆ ಕಾಣಿಸ್ತೈತೆ ನೋಡಿರಿ. ಅದನ್ನು ನನಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವ್ಯೂಸ್ ಅಂತೂ ಜಾಸ್ತಿ ಬರೋಂಗೇ ಇಲ್ಲರಿ. ಎಲ್ಲದು ನಿಮ್ಮ ಇದರ್ಲಿಂತ ಇದು ಆಗ್ಬೇಕ್ರಿ. ಎಲ್ಲದು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ನೋಡಿರಿ, ಇದು ಎಲ್ಲ ಸಾಯಂಕಾಲದ್ದು ಬೆಳಗ್ಗೆನೂ ತೆಗೆದಿದ್ದೆ. ಆಮೇಲೆ ನಿಮ್ಗೆ ಮತ್ತು ಇದನ್ನು ಹಾಕ್ಬಾರ್ದು ಅದ್ರಾಗ ಇದನ್ನು ಮಾಡಿ ಹಾಕಿದ್ದೆ ನೋಡಿರಿ. ಅದನ್ನು ನಿಮ್ಗೆ ಹೇಳ್ಬೇಕಂತೇಳಿ ಇದನ್ನು ಮಾಡೀನಿ. ಈಗ ಮಕ್ಕಳದಾಗಲಿ ಎಡ್ಯುಕೇಷನ್ ಅದು ಇದು ಎಲ್ಲ ದೊಡ್ಡದು ಭಾಳ ಖರ್ಚುನೂ ಐತಿ. ಅದಕ್ಕೆ ಸ್ವಲ್ಪ ದುಡ್ಡನ್ನು ಸ್ವಲ್ಪ ಸಂಭಾಳಿಸಿ ಇಡ್ರಿ. ಯಾಕಂದ್ರೆ ಮುಂದೆ ಎಲ್ಲದು ಜಾಸ್ತಿ ದೊಡ್ಡರಾದಂಗೆಲ್ಲ ಭಾಳ ಖರ್ಚು ಇರ್ತೈತಿ. ಸ್ವಲ್ಪ ಹಣ ಎಲ್ಲ ಕೂಡಿಸಿಡ್ರಿ. ಒಂದು ಅಕೌಂಟ್ ಮಾಡಿರಿ ಪೋಸ್ಟ್ ಆಫೀಸ್ನಾಗ. ಅದ್ರಾಗ ದುಡ್ಡು ಹಾಕಿರಿ. ತಿಂಗಳ 500 1000 ಅಂತ ಹಿಂಗೆ ಮನ್ಯಾಗ ಎಷ್ಟು ಅವಶ್ಯಕತೆ ಇರ್ತ ನೋಡಿರಿ, ಅಷ್ಟು ನಿಮ್ಮ ಸಾಮಾನು ತೊಂಬರ್ರಿ. ಜಾಸ್ತಿ ತಂದೆಲ್ಲ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇದು ನೋಡಿರಿ, ನಮ್ಮ ಮನೆ ಹಿಂದ್ಗಡೆಂದು 2 ಬಾಳೆಹಣ್ಣಿನ ಗಿಡ ಅದು ಹಚ್ಚಿವು. ಮತ್ತು ತೆಂಗಿನಕಾಯಿ ಗಿಡನೂ ಹಚ್ಚಿ ಸೈಡು. ಅದನ್ನು ನಿಮ್ಗೆ ವಿಡಿಯೋದಾಗ ನಿಮಗೆಲ್ಲ ತೋರಿಸ್ತೀನಿ. ಇಲ್ಲಿ ಸಣ್ಣ 2 ಹಚ್ಚಿವು. ಈ ಥರ ಎಲ್ಲ ಜಾಗ ಅದು ನೋಡಿರಿ ಹೆಂಗೆ ಕಾಣತೈತಿ, ಇದು ಹೆಂಗೆ ಇದು ಐತಿ. ಅದನ್ನೆಲ್ಲ ನೋಡಿ ನಮ್ಗೆ ಹೇಳ್ರಿ, ಕಮೆಂಟ್ ಮಾಡಿರಿ. ನ್ಯೂಸ್ ಅಂತ ನಮ್ಗೆ ಏನು ಜಾಸ್ತಿ ಬರೋಂಗಿಲ್ಲ. ಆಮೇಲೆ ನೋಡಿರಿ, ಇಲ್ಲೇ ಮಾಲ್ನಾಗ ಹೋಗಿದ್ದು ಎಲ್ಲ ಮಕ್ಕಳ ಬಟ್ಟೆ ಮತ್ತೆಲ್ಲ ಐತೆ ನೋಡಿರಿ. ಇಲ್ಲೇ ಸಣ್ಣವ್ರದ್ದು ಅದು ಎಲ್ಲ ದೊಡ್ಡವ್ರದ್ದು ಇಷ್ಟು ಎಲ್ಲ ಐತಿ. ಆಮೇಲೆ ಸಾಯಂಕಾಲ ದೇವ್ರದ್ದೆಲ್ಲ ಪೂಜೆ ಮಾಡಿದ್ವಿ ನೋಡಿರಿ. ಇವನ್ನೆಲ್ಲ ಮನ್ಯಾಗ ಎಲ್ಲ ಶಾಂತಿ ಸಮಾಧಾನ ಎಲ್ಲ ಆಗ್ತೈತಿ. ಚಲೋ ಪೂಜೆ ಮಾಡಬೇಕು ಮನ್ಯಾಗ. ಅಂದ್ರೆ ಸಾಯಂಕಾಲ ಲಕ್ಷ್ಮೀ ಬರೋ ಟೈಮು. ಆ ಟೈಮ್ನಾಗೆಲ್ಲ ಕ್ಲೀನ್ ಮಾಡಿ ಮನೆಗೆ ಬಾಗಿಲು ಮುಂದೆಲ್ಲ ನೀರು ಅದೆಲ್ಲ ಹೊಡಿಬೇಕು. ಚಲೋ ಹೊತ್ನಾಗ ದೀಪ ಹಚ್ಬೇಕು. ಈ ಥರ ಇದ್ರೆ ಲಕ್ಷ್ಮಿ ನಮ್ಮ ಹತ್ರ ಇರ್ತಾಳೆ, ನಮ್ಮ ಮನೆಗೆ ಬರ್ತಾಳೆ ನೋಡಿರಿ. ಇದೇ ಥರ ದುಡ್ಡೆಲ್ಲ ಕೂಡಿಸಿ ಇಡ್ಕೋರಿ, ನಿಮ್ಮ ಅಕೌಂಟಿಗೆ ಹಾಕೋರಿ. ಸ್ವಲ್ಪ ಇವೆಲ್ಲ ಚೇಂಜ್ ಅಂಗಡಿಯಲ್ಲಿ ಎಲ್ಲ ಕೊಟ್ರೆ ನಿಮ್ಗೆ ನೋಟ್ಸ್ ಅದೆಲ್ಲ ಕೊಡ್ತಾರೆ. 50 ರೂಪಾಯಿ 100 ರೂಪಾಯಿ ಎಲ್ಲ ಏನಾರ ಚೇಂಜ್ ಕೊಡ್ತಾರೆ. ಆಮೇಲೆ ಎಲ್ಲಾರ ಒಂದು ಪೋಸ್ಟ್ ಆಫೀಸಿನ ಒಂದು ಬುಕ್ ಅಕೌಂಟ್ ಓಪನ್ ಮಾಡಿರಿ. ಅದರಲ್ಲೆಲ್ಲ ಹಾಕಿರಿ. ನಿಮ್ಮ ದುಡ್ಡು ಒಂದು ತಿಂಗಳಿಗೆ ಎಷ್ಟು ಆಗ್ತೈತೆ ನೋಡಿರಿ. 2000 1000 ಹಿಂಗೆಲ್ಲ ಆಗ್ತೈತೆ ರೀ. ಈ ಥರ ಎಲ್ಲ ದುಡ್ಡು ಎಲ್ಲ ಕೂಡಿಸಿಡ್ರಿ. ನಿಮ್ಗೆ ನಾಳೆ ವಯಸ್ಸಾದ ಕಾಲಕ್ಕೂ ನಿಮ್ಗೆ ಏನಾರ ಎಮರ್ಜೆನ್ಸಿ ಬಂತಂದ್ರೆ ಅವಾಗೆಲ್ಲ ನಿಮ್ಗೆ ಯೂಸ್ ಮಾಡೋಕ್ಕೂ ಆಗ್ತೈತಿ. ಯೂಸ್ ಮಾಡೋಕ್ಕಂದ್ರೆ ಅಷ್ಟು ಜಮಾ ಮಾಡಿ ಅದನ್ನು ಎಲ್ಲ ಸೇವಿಂಗ್ ಮಾಡಿಡ್ರಿ. ಅದರದ್ದು ಏನು ಇಂಟ್ರೆಸ್ಟ್ ಬರ್ತಾ ಅದ್ರದ್ದು ನಿಮ್ಗೆ ತಿಂಗಳ ಕೊಡ್ತಾರೆ ಪೋಸ್ಟ್ ಆಫೀಸ್ನಲ್ಲೇ. ಸೇವಿಂಗ್ ಮಂತ್ಲಿ ಸೇವಿಂಗ್ ಸ್ಕೀಮ್ ಅಂತ ಇರ್ತೈತೆ ನೋಡಿರಿ. ಅದರಲ್ಲೇ ಎಲ್ಲ ದುಡ್ಡು ಕೂಡಿಟ್ರಿ. ದುಡ್ಡು ಎಲ್ಲ ಕೂಡಿಟ್ರೆ ಎಲ್ಲ ಆಗ್ತೈತಿ. ಇಲ್ಲಾಂದ್ರೆ ದುಡ್ಡು ಇಲ್ಲಾಂದ್ರೆ ಏನೂ ಬರೋದಿಲ್ಲ ರೀ. ಒಂದು ಚಾಕ್ಲೇಟ್ಸಲ್ಲೇ ಕೊಡೋದಿಲ್ಲ, 1 ರೂಪಾಯಿ ಏನಾರ ಕಮ್ಮಿ ಇತ್ತಂದ್ರೆ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಮಕ್ಳಿಗಂತೂ ಏನು ದುಡ್ಡಿನ ಬಗ್ಗೆ ಏನು ಹೇಳಕ್ಕೂ ಹೋಗ್ಬಾರ್ದು. ಅವರಿಗೆ ಗೊತ್ತಾಗಂಗಿಲ್ಲ. ಆಮೇಲೆ ಗೊತ್ತಾದ್ಮೇಲೆ ನಮ್ಮ ತಂದೆ ತಾಯಿ ಎಲ್ಲ ಇಟ್ಟಿದ್ದಾರಲ್ಲ, ನಮಗೇನು ಟೆನ್ಷನು, ನಮಗೇನು ಇದು, ನಾವು ಯಾಕೆ ದುಡಿಬೇಕು ಅನ್ನೋದು ಬುದ್ಧಿನೂ ಇರ್ತೈತೆ ರೀ. ಮಕ್ಳಿಗೆ ಆಗಂಗಿಲ್ಲ. ಅದಕ್ಕೆ ಮಕ್ಳಿಗೆ ಸಲ ನೀವು ಇಟ್ಟರು ಮಕ್ಳಿಗೇನು ಏನು ಹೇಳಕ್ಕೂ ಹೋಗ್ಬಾರ್ದು. ಆಮೇಲೆ ದೊಡ್ಡವ್ರು ಆದಮೇಲೆ ಅವ್ರಿಗೆ ಏನು ನೀವು ಕೊಡೋದಿರುತ್ತೆ ಆಮೇಲೆ ಕೊಡಕ್ಕಂತ್ರಿ. ಅದಕ್ಕೆ ನೋಡಿರಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೆ ಹೇಳ್ತೀನಿ, ಎಷ್ಟರ ಆಗಲಿ ನಾವು ಭಾಳ ಹುಷಾರಿಂದ ಇರಬೇಕು. ಮನ್ಯಾಗೇನು ವೇಸ್ಟ್ ಥರ ಏನು ಮಾಡಬಾರ್ದು. ಎಲ್ಲಿ ಮಿನಿ ಮಾರ್ಟ್ ಅದು ಎಲ್ಲರ ಇರ್ತೈತೆ ನೋಡಿರಿ, ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೋಬೇಕಾದ್ರೆ ತಿಂಗಳಿಗೆ 1 ಸರಿ ಹೋಗ್ರಿ. ಇಲ್ಲ ಅಂದ್ರೆ 500 100 ಆ ಥರ
ತೊಗೊಂಡು ಹೋಗಿ ಎಲ್ಲ ಅಂಗಡಿಯಾಗ ಕೊಟ್ಟು ಸ್ವಲ್ಪ ತೊಗೊಂಬರ್ತೀನಿ ಅಂದ್ರೆ ಭಾಳ ನಮ್ಗೆ ಲಾಸೂ ಆಗ್ತೈತಿ, ಯಾಕಂದ್ರೆ ದುಡ್ಡು ಉಳಿಯಂಗಿಲ್ಲ. ಅದಕ್ಕೆ ನೋಡಿರಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೆ ಹೇಳ್ತೀನಿ, ನಂದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸೈತೆ ನೋಡಿರಿ, ನಂಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಶೇರ್ನು ಮಾಡಿರಿ. ನೀವು ಏನಾರ ಒಂದು ಸ್ವಲ್ಪ ಯಾವ್ದಾರ ಅಲ್ಲಿ ಒಂದು ಕೆಲಸ ಮಾಡ್ಬೇಕ್ರಿ. ಯಾಕಂದ್ರೆ ಏನೂ ಮಾಡ್ಲಿಕ್ಕಂದ್ರೆ ನಮ್ಮ ಹತ್ರ ಏನೂ ಇರೋದೂ ಇಲ್ಲ, ಮತ್ತು ನಮ್ಮ ಹತ್ರ ಕೈಯಾಗ ಎದಕ್ಕಾರ ನಮಗೆ ಬೇಕು ಏನಾರ ಅದು ತೊಗೊಳಕ್ಕೂ ಆಗೋದಿಲ್ಲ. ಯಾರ ತಕ್ಕನ ಕೈನೂ ಚಾಚಕ್ಕೆ ಹೋಗ್ಬಾರ್ದು. ಯಾರಿಗೆ ನಮ್ಮ ಮನ್ಯಾನ ಕಷ್ಟ ಅದು ಏನು ಹೇಳಕ್ಕೂ ಹೋಗ್ಬಾರ್ದು, ಏನು ಹಣದ ವಿಷಯನೂ ಏನು ಹೇಳಕ್ಕೆ ಹೋಗ್ಬಾರ್ದು. ಫಸ್ಟ್ ಎಲ್ಲ ಕೇಳ್ಕೊತಾರೆ, ಆಮೇಲೆ ಜನ ಅಂತರೂ ಸರಿ ಇರೋಂಗಿಲ್ಲ. ಯಾಕಂದ್ರೆ ಫಸ್ಟ್ ಎಲ್ಲ ಕೇಳ್ಕೊಂಡ್ಮೇಲೆ ಎಲ್ಲ ಮಾಡಿದ್ಮೇಲೆ ಎಲ್ಲರಿಗೆ ಹೋಗಿ ಹಿಂಗಂತ ಹಂಗಂತ ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಿ ಅಂತೂ ಭಾಳ ಕಷ್ಟ ಬಿಟ್ಟಾರ. ನಮ್ಮ ತಂದೆ ತಾಯಿ ಅಂತೂ ಎಲ್ಲರಿಗೆ ಚಲೋದನ್ನು ಮಾಡ್ಯಾರ, ಮತ್ತು ನಮ್ಗೆ ಎಲ್ಲ ಉಲ್ಟಾ ಮಾಡಿದಾರೆ ಎಲ್ಲರೂ. ಅದು ಅಂತೂ ನಾವಂತೂ ಎಲ್ಲ ದೇವ್ರ ಮ್ಯಾಗ ಹಾಕಿ ಎಲ್ಲ ದೇವ್ರಿಗೆ ಬಿಟ್ಟೀವಿ. ಯಾರು ನಮಗೇನು ಮಾಡಿದಾರೆ ನೋಡಿ ದೇವ್ರು ಎಲ್ಲ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೇಕೆಲ್ಲ